ಗಡಿ ಭದ್ರತಾ ಪಡೆಯ ಸಾಧಕರನ್ನು ಗೌರವಿಸುವ ಸಲುವಾಗಿ ಬೆಂಗಳೂರಿನ ಎಸ್ಟಿಸಿ ಬಿಎಸ್ಎಫ್ ಕೇಂದ್ರದ ತರಂಗ ಸಭಾಂಗಣದಲ್ಲಿ ನಿನ್ನೆ ಅದ್ಧೂರಿ ಪದಕ ಪ್ರದಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ದೇಶಕ್ಕಾಗಿ ಸಲ್ಲಿಸಿದ ಅಪ್ರತಿಮ ಸೇವೆಗಾಗಿ 4 ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ರಾಷ್ಟ್ರಪತಿಗಳು ಘೋಷಿಸಿದ್ದ ಪದಕಗಳನ್ನು ಈ ಸಂದರ್ಭದಲ್ಲಿ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಎಸ್ಎಫ್ ಕಮಾಂಡೆಂಟ್ ಸತೀಶ್ ಕುಮಾರ್ ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ದಕ್ಷಿಣ ಭಾರತದ 4 ನಿವೃತ್ತ ಬಿಎಸ್ಎಫ್ ಅಧಿಕಾರಿಗಳಾದ ಲಾರೆನ್ಸ್ ಬಿ ಪೌಲ್, ಕೃಷ್ಣ, ಸತೀಶ್ ಬಾಬು ಮತ್ತು ಜೋಲಿ ಜೆ ಅವರಿಗೆ ಪದಕ ನೀಡಿ ಗೌರವಿಸಲಾಯಿತು. ಬೆಂಗಳೂರು ಬಿಎಸ್ಎಫ್ ಐಜಿ ದಿನೇಶ್ ಕುಮಾರ್ ಅವರು ಈ ಪದಕಗಳನ್ನು ಪ್ರದಾನ ಮಾಡಿದರು. ಬಳಿಕ ದಿನೇಶ್ ಕುಮಾರ್, ಈ ಪದಕಗಳು ಬಿಎಸ್ಎಫ್ ಪಡೆಯ ಶಿಸ್ತು ಮತ್ತು ಹೆಮ್ಮೆಯ ಸಂಕೇತಗಳಾಗಿವೆ. ಇತ್ತೀಚಿನ ದಿನಗಳಲ್ಲಿ ಗಡಿ ಕಾವಲಿನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ. ಇದರಿಂದ ಶತ್ರುಗಳನ್ನು ಸಮರ್ಥವಾಗಿ ಹಿಮ್ಮೆಟ್ಟಲು ಸಾಧ್ಯವಾಗುತ್ತಿದೆ ಎಂದರು. जो नारी शक्ति है उसका भी बहुत अच्छा योगदान का गुणगान किया. आर्मी के डीजीएमओ साहब का आपने स्टेटमेंट देखा. सभी ने ये माना कि बीएसएफ जो हमारे फर्स्ट लाइन ऑफ डिफेंस है, बॉर्डर पे दिन रात अपनी सेवाएं दे रहे हैं, उनकी वजह से हमारा देश सुरक्षित और संरक्षित है. ಪದಕ ಸ್ವೀಕರಿಸಿದ ನಿವೃತ್ತ ಅಧಿಕಾರಿ ಕೃಷ್ಣ ಮತ್ತು ಅವರು ತಮ್ಮ ಸೇವಾ ದಿನಗಳನ್ನು ಮೆಲುಕು ಹಾಕಿದರು. ತಾವು ಒಟ್ಟು 41 ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದು, ಜಮ್ಮು ಕಾಶ್ಮೀರದಲ್ಲಿ 12 ವರ್ಷಗಳ ಕಾಲ ಕರ್ತವ್ಯ ನಿರತರಾಗಿದ್ದು, ಕಾರ್ಗಿಲ್ ಯುದ್ಧದಲ್ಲೂ ಪಾಲ್ಗೊಂಡಿದ್ದಾಗಿ ತಿಳಿಸಿದರು. ಇಂದು ತಮ್ಮ ಸೇವೆಯನ್ನು ಗುರುತಿಸಿ ಗೌರವಿಸಿರುವುದು ಹೆಮ್ಮೆಯ ಸಂಗತಿ ಎಂದು ಸಂತಸ ಹಂಚಿಕೊಂಡರು. ರಾಷ್ಟ್ರಪತಿ ದ್ರೌಪದಿ ಮುರ್ಮುಜಿ ಅವರು ಅವರ ಹಸ್ತಾಕ್ಷರದಿಂದ ನನಗೆ ಬಂತಲ್ಲಿದೆ, ತುಂಬಾ ನನಗೆ ಹೆಮ್ಮೆ ಅನ್ನಿಸ್ತಿದೆ. ಅದಲ್ಲದರೂ ಸೀಮಾ ಸುರಕ್ಷಾ ಬಲ್ ಹಮೇಶ ಒಂದು ಗಡಿ ರಕ್ಷದಲ್ಲೇ ಇರುತ್ತದೆ. ಅದರಿಂದ ಎಲ್ಲ ದೇಶ ಫಸ್ಟ್, ನಂತರ ಬಾಕಿ ಎಲ್ಲ, ಅದೇ ನನ್ನ ಉದ್ದೇಶ ಇರ್ತದೆ. ಅವರ ಪತ್ನಿ ಶೋಭಾ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅನೇಕರು ಭಯದಿಂದ ಸೇನೆ ತೊರೆಯುವಂತೆ ಸಲಹೆ ನೀಡಿದ್ದರು. ಆದರೆ ತಮ್ಮ ಪತಿ ಯಾವುದಕ್ಕೂ ಹಿಂಜರಿಯದೆ ದೇಶಕ್ಕಾಗಿ ಹೋರಾಡಿದರು. ಅವರ ತ್ಯಾಗಕ್ಕೆ ಇಂದು ಬೆಲೆ ಸಿಕ್ಕಿದೆ ಎಂದು ಭಾವುಕರಾದರು. ಮೂಮೆಂಟ್ ಎಲ್ಲ ಆಗೋಯ್ತು, ಅದೊಂದು ನಮಗೆ ಹೆಮ್ಮೆ ವಿಷಯ. ನನ್ನ ಮಗ ಚಿಕ್ಕವನು, ಅವಾಗ ಈಗ ಅವನು ರೈಲ್ವೆ ವರ್ಕ್ ಮಾಡ್ತಾ ಇದ್ದಾನೆ. ಹಾಗಾಗಿ ಇದೊಂದು ಹೆಮ್ಮೆ ವಿಷಯ.